ಶುಭ ಮುಂಜಾನೆಯ ನಮಸ್ಕಾರಗಳು. ಇಂದಿನ ಈ ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನನಗೆ ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯ ವಿಷಯವಾಗಿದೆ. ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯಮಾನ್ಯರಿಗೆ, ಕೆ ಶರೀಫಾ ಖ್ಯಾತ ಸಾಹಿತಿಗಳಿಗೆ, ಶಕುಂತಲಾ ಶೆಟ್ಟಿರವರಿಗೆ, ಸಿಸ್ಟರ್ ಲೂಡ್ಸ್, ಧನಲಕ್ಷ್ಮಿ, ಡಾಕ್ಟರ್ ರುಕ್ಸಾನಾ, ಸಮೀನಾ ಅಫ್ಫಾನ್ ಮತ್ತು ವೇದಿಕೆಯ ಎದುರು ಇರುವ ಸರ್ವರಿಗೂ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಸಹೋದರರಿಗೆ, ಮಕ್ಕಳಿಗೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಅನುಪಮ ಮಾಸಿಕ ಪತ್ರಿಕೆ, ಇದರ ಹಿಂದೆ ಬೆನ್ನಂತೆ ನಿಂತಿರುವ ಶಹನಾಜ್, ಸಂಪಾದಕಿಯಾಗಿರುವಂತಹ ಶಹನಾಜ್ರವರಿಗೆ, ಅವರ 5 ಉಪ ಸಂಪಾದಕಿಯರಿಗೆ, ಸಂಚಾಲಕರಿಗೆ, ಇಡೀ ತಂಡಕ್ಕೆ 25 ವರ್ಷ ಪೂರೈಸಿರುವುದಕ್ಕೆ ಮತ್ತು ಈ ಹೊಸ ಸಂಚಿಕೆಯನ್ನು ಬಿಡುಗಡೆ ಮಾಡಿರುವುದಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯ ಮತ್ತು ಅಭಿನಂದನೆಗಳು. ನಿಜವಾಗಿಯೂ ಇದು ಅಷ್ಟು ಸುಲಭವಿಲ್ಲ. ಒಂದು ಪ್ರಸಿದ್ಧ ಹೇಳಿಕೆ ಇದ್ದಂಗೆ, ಅ ವುಮನ್ ಈಸ್ ಡಿಫೈನ್ಡ್ ಟು ಬಿ ಸ್ಟ್ರಾಂಗ್ ವಿತ್ ಹರ್ ವಾಯ್ಸ್. ಅ ವುಮನ್ ಈಸ್ ಡಿಫೈನ್ಡ್ ಟು ಬಿ ಸ್ಟ್ರಾಂಗ್ ವಿತ್ ಹರ್ ವಾಯ್ಸ್. ಅನುಪಮ ಕೇವಲ ಒಂದು ಪತ್ರಿಕೆಯಲ್ಲ, ಇದು ಮಹಿಳೆಯರ ಧ್ವನಿ. ಅವರ ಶಕ್ತಿಯನ್ನು ಪ್ರತಿಬಿಂಬಿಸುವ ಒಂದು ವೇದಿಕೆ, ಅವರ ಸೃಜನಶೀಲತೆಯನ್ನು ತೋರಿಸಿರುವಂತಹ ಒಂದು ವೇದಿಕೆ. ಇದು ಎಲ್ಲ ಮಹಿಳೆಯರಿಗೆ ಒಂದು ಮುಂದೆ ಸಾಗುವುದಕ್ಕೆ ತೋರಿಸಿರುವ ದಾರಿ, ಒಂದು ಸಂಕೇತ. ಈ ಪತ್ರಿಕೆ ಪ್ರತಿ ಮಹಿಳೆಯರಲ್ಲಿ ಆಲೋಚನೆಗಳನ್ನು, ತನ್ನ ಅನುಭವಗಳನ್ನು, ತನ್ನ ಸಾಧನೆಗಳನ್ನು ಎಲ್ಲರ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ, ಅದನ್ನು ತೋರಿಸಿಕೊಳ್ಳುವುದಕ್ಕೆ, ಅದನ್ನು ಹೇಗೆ ಸಾಧನೆ ಪೂರೈಸಬೇಕು ಅಂತ ಹೇಳ್ಕೊಳ್ಳುವುದಕ್ಕೆ ಒಂದು ವೇದಿಕೆಯನ್ನು ನೀಡಿದೆ. ಇವತ್ತು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಅದ್ಭುತ ಸಾಧನೆಯನ್ನು ಮಾಡುತ್ತಿದ್ದಾರೆ. ವೇದಿಕೆಯಲ್ಲಿ ತಾವು ನೋಡ್ತಾ ಇದ್ದೀರಾ, ಬೇರೆ ಬೇರೆ ವಿಭಿನ್ನ ಕ್ಷೇತ್ರಗಳಿಂದ ಒಬ್ಬೊಬ್ಬರು ಮಹಿಳೆಯರು ಇಲ್ಲಿ ಕೂತಿದ್ದಾರೆ. ಅವ್ರದ್ದೇ ಆದ ಒಂದು ಛಾಪನ್ನು ಅವರು ಮೂಡಿಸಿದ್ದಾರೆ. ಮಹಿಳಾ ಸಬಲೀಕರಣ ಕೇವಲ ಮಾತಿನಲ್ಲಷ್ಟೇ ಉಳಿಯದೆ ಅನುಪಮ ಮಾಸಿಕ ಪತ್ರಿಕೆ ಮೂಲಕ ಇದು ನಿಜವಾದ ರೂಪವನ್ನು ತಾಳಿದೆ. ಅನುಪಮ ಪತ್ರಿಕೆ ಇದಕ್ಕೆ ಬೆನ್ನಾಗಿರುವ ಸಹೋದರರಿಗೆ, ಇದಕ್ಕೆ ಶ್ರಮಿಸಿರುವುದಕ್ಕೆ ಆ ಕಾರಣಕರ್ತರಿಗೆ, ಎಲ್ಲ ತಂಡದ ಸಂಪಾದಕರಾಗಿರ್ಬೋದು, ಲೇಖಕರಾಗಿರ್ಬೋದು, ಬರಹಗಾರರಿರಬಹುದು, ಎಲ್ಲರಿಗೂ, ಪ್ರತಿಯೊಬ್ಬ ಕಾರ್ಯಕರ್ತರಿಗೂ, ವಿಶೇಷವಾಗಿ ಸಂಪಾದಕಿಯರಿಗೆ, ಯಾರು 25 ವರ್ಷದಿಂದ ಈ ಮಾಸಿಕ ಪತ್ರಿಕೆಯನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ, ಅವರೆಲ್ಲರಿಗೂ ನಾನು ಮತ್ತೊಂದು ಸರಿ ಅಭಿನಂದನೆಗಳನ್ನು ಹೇಳ್ತಾ, ನಿಮ್ಮ ಸಮರ್ಪಣೆ, ನಿಮ್ಮ ಬದ್ಧತೆಗೆ ನಾನು ಶ್ಲಾಘನೀಯ ಅಂತೂ ಹೇಳಲಿಕ್ಕೆ ಬಯಸ್ತೇನೆ. ನಿಜವಾಗಲೂ ಈ ಸಮಾಜದಲ್ಲಿ ಸುಮಾರು ಪತ್ರಿಕೆಗಳು ಬಂದು ಕೆಲವೊಂದು ವರ್ಷ ಇದ್ದು ಅಳಿದು ಹೋಗಿವೆ. 25 ವರ್ಷ ಸಾಗೋದು ನಿಜವಾಗ್ಲೂ ಇಟ್ ಇಸ್ ನಾಟ್ ಈಸಿ. ಅದನ್ನು ಅವರು ತಡ್ಕೊಂಡು ಬಂದಿದ್ದಾರೆ. ಯಾವುದೇ ಜಾಹೀರಾತಿಲ್ಲ. ಅದರಲ್ಲಿ ಇರುವಂಥದ್ದು ಬರೀ ಮಹಿಳೆಯರ ಬಗ್ಗೆ, ಅವರ ಸಾಧನೆ ಹೇಗಾಗಬೇಕು, ಅವರ ಸಣ್ಣ ಪುಟ್ಟ ಕಥೆಗಳಾಗಿರ್ಬೋದು, ಅಡುಗೆ ವಿಷಯ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಅವರ ಮಕ್ಕಳ ಬೆಳವಣಿಗೆ ಹೇಗೆ ಮಾಡಬೇಕಂತ ಒಂದು ಲೇಖನೆ ಆಗಿರ್ಬೋದು,
ನೀವು ಓದುತ್ತಾ ಹೋದರೆ ಅದು ನಿಮ್ಮನೆ ಕಥೆನೇ ಆಗಿರ್ಬೋದು. ಇಂಥ ಸರಳ ಧ್ವನಿಯಲ್ಲಿ ಮಾತಾಡುವ ಈ ಅನುಪಮ ಮಹಿಳೆಯರ ಶಕ್ತಿ ಆಗಿರುವಂಥದ್ದು, ನಮ್ಮ ಭಾರತ ದೇಶದ ಸೌಹಾರ್ದತೆಯನ್ನು ಮೆರೆಯುವ ಒಂದು ಪತ್ರಿಕೆ ಇದು. ಈ ಪತ್ರಿಕೆಯ ಯಶಸ್ಸು, ಇದರ ಕೀರ್ತಿ ಇನ್ನೂ ಉನ್ನತ ಆಗಲಿ, ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ನಾವೆಲ್ಲೂ ಭಾವಿಸಬೇಕು. ನಾವು ಈ ಪತ್ರಿಕೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಪ್ರೇರಣೆಯನ್ನು ಪಡೆಯಬೇಕು. ಅವರು ಇದರಲ್ಲಿ ತಮ್ಮದೇ ಆದ ಸಾಧನೆಯನ್ನು ಕಾಣಬೇಕು ಅಂತ ನಾನು ಹಾರೈಸುತ್ತೇನೆ. ಇದೇ ರೀತಿ ಇನ್ನು ಮುಂದಕ್ಕೆ ಬರೀ ಬೆಳ್ಳಿ ಹಬ್ಬ ಅಲ್ಲ, ಸುವರ್ಣ ಹಬ್ಬ, ಅಮೃತ ಮಹೋತ್ಸವ, ವಜ್ರ ಮಹೋತ್ಸವಗಳನ್ನು ನಾವು ಮುಂದೆ ಕಾಣಬೇಕಂತ ನಾನು ಹಾರೈಸ್ತೇನೆ. ಇದೇ ಥರ ಮುಂದುವರಿಸಲಿ ಅಂತ ಹಾರೈಸ್ತಾ ನಾನು ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.